ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವು ಇವತ್ತು ತಾಜ್ ಮಹಲ್ಗೆ ಬಂದೀವಿ. ನೋಡ್ಬೋದು ತಾಜ್ ಮಹಲದ ಹೊರಾಂಗಣ ಇದು ಯಾವ ರೀತಿ ಐತೆ ಅನ್ನೋದು. ಎಂಟ್ರನ್ಸ್ ಗೇಟ್ ನೋಡ್ರಿ, ಇದು ತಾಜ್ ಮಹಲ್ದ. ಇಂಥವು 4 ಗೇಟ್ ಅದಾವ ತಾಜ್ ಮಹಲ್ಗೆ. ನೋಡಬೇಕು, ಒಳಗೆ ಹೋಗೋಣ ಬನ್ನಿ ಯಾವ ರೀತಿಯಾಗಿ ಎಂಟ್ರೆನ್ಸ್ ಐತೆ ಅನ್ನೋದು ನೋಡಬೇಕು. ತಾಜ್ ಮಹಲ್ 1632ರಾಗ ಕಟ್ಟಕ್ಕೆ ಆರಂಭ ಮಾಡಿ 1653ಕ್ಕೆ ತಾಜ್ ಮಹಲನ್ನು ಕಟ್ಟುದ ಮುಗಿಸ್ತಾರೆ. ನಿರ್ಮಾಣ ಹಂತವನ್ನು ನೋಡ್ರಿ, ಕಮ್ಮಿ ಅಂದರೂ 21 ವರ್ಷ ತಾಜ್ ಮಹಲವನ್ನು ನಿರ್ಮಾಣ ಮಾಡಿದರು. ಅದು 20,000 ಕಾರ್ಮಿಕರು ನೋಡ್ರಿ, 20,000 ಕಾರ್ಮಿಕರು 21 ವರ್ಷ ತೊಗೊಂಡಾರ ತಾಜ್ ಮಹಲ್ ಕಟ್ಟಕ್ಕೆ. ಇದು ಉತ್ತರ ಪ್ರದೇಶ್ ಆಗ್ರಾದಾಗ ಐತಿ. ಅದೇ ರೀತಿಯಾಗಿ 1893 ಯುನೆಸ್ಕೋ ಪಟ್ಟಿಗೆ ಇದನ್ನು ಸೇರ್ಪಡೆ ಮಾಡ್ತಾರೆ. ತಾವು ನೋಡ್ಬೋದು ತಾಜ್ ಮಹಲ್ ಯಾವ ರೀತಿ ಐತೆ ಅನ್ನೋದು ನೋಡಬೇಕು. ಇದರ ವಿಶೇಷತೆ ಏನೈತಪ್ಪ ಅಂದ್ರೆ ನೋಡ್ರಿ, ಬೆಳಗಿನ ಜಾವದಾಗೂ ಒಂದು ಕಲರ್ದಾಗ ಕಾಣ್ತೈತಿ, ಮಧ್ಯಾಹ್ನ ಮತ್ತು ಬೇರೆ ಕಲರ್ದಾಗ ಕಾಣ್ತೈತಿ, ಬೆಳಕಿನಲ್ಲಿ ಇದು ಮತ್ತೆ ಬೇರೆ ಥರ ಗೋಚರವಾಗ್ತದೆ. ತಾವು ನೋಡಬೇಕು, ವೈಟ್ ಗ್ರನೈಟಲ್ಲಿ ಕಟ್ಟಿದ್ದಾರೆ. ಅತಿ ಸುಂದರವಾದ ವಾಸ್ತುಶಿಲ್ಪ ಇದು. ನಾವು ಹಂಗೆ ಬಂದು ಬಿಟ್ಟಿವು ನೋಡ್ರಿ, ತಾಜ್ ಮಹಲ್ ನೋಡ್ಕೊಂಡು ಹೋಗೋಣ ತಂದ ಆಗ್ರಾಕ್ಕೆ ಯಾವ ರೀತಿಯಾಗಿ ನಿರ್ಮಾಣವಾಗಿದೆ ಅನ್ನೋದು. ತಾಜ್ ಮಹಲ್ ಯಮುನಾ ನದಿ ದಡದ ಮೇಲೆ ಐತಿ. ನೋಡಬೇಕು ಯಮುನಾ ನದಿ ಯಾವ ಥರ ವಿಶಾಲವಾಗಿ ಐತೆ ಅನ್ನೋದು. ಈ ಟೈಮಲ್ಲಿ ಒಂದು ಸ್ವಲ್ಪ ನೀರು ಕಡಿಮೆ ಐತಿ, ಆದರೂ ಒಳ್ಳೆಯ ವ್ಯೂ ತಾಜ್ ಮಹಲ್ ನೋಡ್ತಕ್ಕದ್ದೈತಿ. ಎಲ್ಲ ಬರ್ಬೋದು.